ಅದ್ಯಾರೋ ರಾಬರ್ಟ್ ರಾಘವ ಅಂದ್ರಿ? ಬೆಂಗಳೂರು ಸಿಲಿಕಾನ್ ಸಿಟಿ ಅಂತಾನೆ ಫೇಮಸ್ ಆಗಿರೋ ಈ ಮಹಾನಗರಿ ಅದೆಷ್ಟೋ ಭೂಗತ ಪಾತಕಿಗಳಿಗೆ, ರೌಡಿಗಳಿಗೆ ಆಶ್ರಯ ಕೊಟ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಆ ಭೂಗತ ಲೋಕದಲ್ಲಿ ಒಬ್ಬನ ಹೆಸರು ಕೇಳಿದರೆ ಇಡೀ ಅಂಡರ್ ವರ್ಲ್ಡ್ ಒಂದು ಕ್ಷಣ ತಿರುಗಿ ನೋಡುತ್ತೆ. ನಗರದ ಗಲ್ಲಿ ಗಲ್ಲಿಯಲ್ಲೂ ಆ ಹೆಸರು ಚಿರಪರಿಚಿತ. ಅವನೇ ಸೈಲೆಂಟ್ ಸುನಿಲ ಅಲಿಯಾ ಸುನಿಲ್ ಕುಮಾರ್ ಕೆ. ಈ ಸೈಲೆಂಟ್ ಸುನಿಲನ ವೈಲೆಂಟ್ ಕಹಾನಿಯನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಸದ್ಯ ಬೆಂಗಳೂರಿನ ಪ್ರಕಾಶನಗರದ ನಿವಾಸಿಯಾಗಿರೋ ಈ ಸೈಲೆಂಟ್ ಸುನಿಲ ಮೂಲತಃ ಕೇರಳದವನು. ಜನವರಿ 6, 1981ರಂದು ರಾಜಾಜಿನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈತ ಜನ್ಮ ತಾಳಿದ. ತಂದೆ ಕಾರು ಚಾಲಕ, ತಾಯಿ ಮನೆ ಕೆಲಸ ಮಾಡ್ತಾ ಇದ್ರು. ಈ ಕಡು ಬಡತನದ ನಡುವೆ ಬೆಳೆದ ಸುನಿಲನಿಗೆ 10ನೇ ತರಗತಿ ಓದುವಾಗ ಪಾರಿವಾಳ ಹಾರಿಸೋದು, ಕ್ರಿಕೆಟ್ ಆಡೋದು ಅಂದರೆ ಭಾರಿ ಹುಚ್ಚು. ಆದರೆ ಇದೇ ಕ್ರಿಕೆಟ್ ಆಟ ಆತನ ಬದುಕನ್ನೇ ಬದಲಾಯಿಸುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಕ್ರಿಕೆಟ್ ಜಗಳ ಒಂದರಲ್ಲಿ ವಿಕೆಟ್ನಿಂದ ಹಲ್ಲೆ ಮಾಡಿದ ಸುನಿಲ ಕೇವಲ 10ನೇ ತರಗತಿಯಲ್ಲೇ ಬಾಲಾಪರಾಧಿಯಾಗಿ ಜೈಲು ಸೇರ್ತಾನೆ. ಜೈಲಿಗೆ ಹೋದ ಸುನಿಲನಿಗೆ ಅಲ್ಲಿ ಭೂಗತ ಲೋಕದ ಪರಿಚಯವಾಗುತ್ತೆ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂಗೆನೆ ಪ್ರಕಾಶ್ ನಗರದ ಕುಖ್ಯಾತ ರೌಡಿಗಳಾದ ನಾಗರಾಜ, ಒಂಟೆ ಮತ್ತು ಪ್ರಸಾದಿ ಗ್ಯಾಂಗ್ ಸೇರ್ಕೊಳ್ತಾನೆ. ಇವನ ರೌಡಿಸಮ್ ಎಷ್ಟು ವೇಗವಾಗಿ ಬೆಳೀತಂದರೆ ಕೇವಲ 20 ವರ್ಷದ ಆಸುಪಾಸಿನಲ್ಲೇ ಇವನ ಮೇಲೆ ಮೊದಲ ರೌಡಿ ಶೀಟ್ ಓಪನ್ ಆಗುತ್ತೆ. 1996ರಲ್ಲಿ ಮೊದಲ ಕೊಲೆ ಯತ್ನ ಪ್ರಕರಣ ದಾಖಲಾಗುತ್ತೆ. ಅದೇ ವರ್ಷ ಗೆಳೆಯರ ಜೊತೆಗೆ ಸೇರಿಕೊಂಡು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಶಟ್ಕಾಳಪ್ಪ ಅವರನ್ನೇ ಹತ್ಯೆ ಮಾಡಿ ಇಡೀ ಪೊಲೀಸ್ ಇಲಾಖೆ ಬೆಚ್ಚಿ ಬೀಳುವಂತೆ ಮಾಡ್ತಾನೆ. ಆ ಬಳಿಕ ಬಸವೇಶ್ವರ ನಗರದ ಪೊಲೀಸ್ ಅಧಿಕಾರಿ ಮೇಲೇ ಅಟ್ಯಾಕ್ ಮಾಡಿದ ಆರೋಪದಲ್ಲಿ ಮತ್ತೆ ಜೈಲು ಪಾಲಾಗ್ತಾನೆ. ಅಷ್ಟಕ್ಕೂ ಈತನಿಗೆ ಸೈಲೆಂಟ್ ಸುನಿಲ ಅನ್ನೋ ಹೆಸರು ಯಾಕೆ ಬಂತು ಗೊತ್ತಾ? ಪೊಲೀಸರು ಇವನನ್ನು ಬಂಧಿಸಿ ಎಷ್ಟೇ ವಿಚಾರಣೆ ನಡೆಸಿದ್ರು, ಏನೇ ಪ್ರಶ್ನೆ ಕೇಳಿದ್ರು ಇವನು ಮಾತ್ರ ಗಪ್ ಚುಪ್ ಆಗಿರ್ತಾ ಇದ್ದ. ಕೇಳಿದ ಪ್ರಶ್ನೆಗೆ ಸೈಲೆಂಟಾಗಿ ಒಂದೇ ಪದದಲ್ಲಿ ಉತ್ತರ ಕೊಡ್ತಾ ಇದ್ದ. ಇದೇ ಕಾರಣಕ್ಕೆ ಈತನಿಗೆ ಸೈಲೆಂಟ್ ಸುನಿಲ ಅನ್ನೋ ಹೆಸರು ಕಾಯಂ ಆಯಿತು. 2001ರಲ್ಲಿ ವಿಜಯನಗರದ ವೀರೇಶ್ ಥಿಯೇಟರ್ ಬಳಿ ಬೈಲು ರವಿ ಕೊಲೆ ಕೇಸ್ನಲ್ಲಿ ಸುನೀಲನ ಹೆಸರು ಕೇಳಿ ಬರುತ್ತೆ. ಈ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುನೀಲ ಸೈಲೆಂಟಾಗಿ ನಾಪತ್ತೆಯಾಗಿದ್ರೂ ನಂತರ ಒಂಟೆ ರೋಹಿತನ ಕೇಸ್ನಲ್ಲಿ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ರೌಡಿಸಮ್ನ ಹಸಲಿ ರಕ್ತದೋಕುಳಿಯ ಚರಿತ್ರೆ. 2004ರ ನವೆಂಬರ್ನಲ್ಲಿ ಚಾಲುಕ್ಯ ಸರ್ಕಲ್ ಬಳಿ ಇಡೀ ಬೆಂಗಳೂರು ಅಂಡರ್ ವರ್ಲ್ಡ್ ಅನ್ನೇ ನಡುಗಿಸಿದ ಬೆಕ್ಕಿನ ಕಣ್ಣು ರಾಜೇಂದ್ರನ ಭೀಕರ ಹತ್ಯೆಯಾಗುತ್ತೆ. ಸುನಿಲ ತನ್ನ ಗ್ಯಾಂಗ್ನ ಒಂಟೆ ರೋಹಿತ ಸೇರಿದಂತೆ 4 ಜೊತೆಗೂಡಿ ಈ ಮರ್ಡರ್ ಮಾಡಿದ್ದ. ಈ ಕೇಸ್ನಲ್ಲಿ ಅರೆಸ್ಟ್ ಆದ ಆತ 2007ರವರೆಗೂ ಜೈಲಿನಲ್ಲೇ ಇರ್ತಾನೆ. ಜೈಲಿನಿಂದ ಹೊರಗಡೆ ಬಂದ ನಂತರ ಸುನಿಲ ಕೇವಲ ರೌಡಿಸಮ್ ಅಷ್ಟೇ ಅಲ್ಲ, ಮೆಜೆಸ್ಟಿಕ್ಕು, ಸಿಟಿ ಮಾರ್ಕೆಟು ಸೇರಿದಂತೆ ಹಲವು ಕಡೆ ಬಡ್ಡಿ ವ್ಯವಹಾರ, ವಿಡಿಯೋ ಗೇಮ್ಸು ಮತ್ತು ರಿಯಲ್ ಎಸ್ಟೇಟ್ ದಂಧೆಗೂ ಎಂಟ್ರಿ ಕೊಡ್ತಾನೆ. ರಿಯಲ್ ಎಸ್ಟೇಟ್ ಮತ್ತು ಗ್ಯಾಂಗ್ ವರ್ಕ್ ಕಿಚ್ಚು ಜೋರಾಗ್ತಾ ಇದ್ದಂಗೆನೆ 2009ರಲ್ಲಿ ಯಲಹಂಕ ಉಪನಗರದ ಜಿಮ್ ಒಂದರಲ್ಲಿ ಬುಲೆಟ್ ರವಿ ಹಾಗೂ ಆತನ ಸಹಚರ ವಾಸುನನ್ನ ಗೆಡ್ಡೆನಾಗ ಕೊರಂಗು ಪಟಾಲಂ ಜೊತೆ ಸೇರ್ಕೊಂಡು ಹತ್ಯೆ ಮಾಡಿ ಎಸ್ಕೇಪ್ ಆಗ್ತಾನೆ. ಅದೇ ವರ್ಷ ಹೆಣ್ಣೂರು ವ್ಯಾಪ್ತಿಯಲ್ಲಿ ಪ್ರಶಾಂತ್ ಮತ್ತು ಹೆಮ್ಮೆ ಮಂಜನ ಡಬಲ್ ಮರ್ಡರ್ ಕೇಸ್ನಲ್ಲೂ ಇವನ ಹೆಸರು ಕೇಳಿ ಬರುತ್ತೆ. 2010ರಲ್ಲಿ ಪೊಲೀಸರು ಇವನನ್ನ ಅರೆಸ್ಟ್ ಮಾಡ್ತಾರೆ. ಜೈಲಿನಿಂದ ಬಂದರೂ ಇವನ ಸೈಲೆಂಟ್ ಆಟ ನಿಲ್ಲೋದಿಲ್ಲ. 2012ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರೌಡಿ ರುದ್ರನ ಕೊಲೆ ಪ್ರಕರಣದಲ್ಲೂ ಇವನು ಅರೆಸ್ಟ್ ಆಗ್ತಾನೆ. 1996ರಿಂದ ಇವನ ಮೇಲೆ ಕೊಲೆ, ದರೋಡೆ, ಕಿಡ್ನಾಪು, ಭೂ ಮಾಫಿಯಾ ಸೇರಿದಂತೆ ಒಟ್ಟು 17ಕ್ಕೂ ಹೆಚ್ಚು ಗಂಭೀರ ಪ್ರಕರಣಗಳು ದಾಖಲಾಗ್ತವೆ. 2017ರಲ್ಲಿ ಟಾಟಾ ರಮೇಶ್ಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಅಗ್ನಿ ಶ್ರೀಧರ್, ಒಂಟೆ ರೋಹಿತ್, ಬಚ್ಚನ್ ಜೊತೆ ಸುನಿಲನ ಹೆಸರು ಸೇರುತ್ತೆ.
ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ರೌಡಿಸಂನ ರಕ್ತದ ಹಾದಿಯಲ್ಲಿ ಸಾಗಿದ್ದ ಸುನೀಲನ ಬದುಕಿನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಸೌಮ್ಯ ಎಂಬಾಕೆಯನ್ನು ಪ್ರೀತಿಸಿ ಮದುವೆಯಾಗಿ ಕೌಟುಂಬಿಕ ಜೀವನಕ್ಕೆ ಕಾಲಿಟ್ಟ ಸುನೀಲ ಇತ್ತೀಚಿನ ದಿನಗಳಲ್ಲಿ ರೌಡಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಹುತೇಕ ರೌಡಿಗಳಂತೆ ಸಮಾಜ ಸೇವೆ, ಗಣ್ಯರ ಒಡನಾಟ ಅಂತ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಟ್ವಿಸ್ಟ್ ಏನಂದರೆ, ಸೈಲೆಂಟ್ ಸುನೀಲನ ಮೇಲಿದ್ದ ಒಟ್ಟು 17 ಪ್ರಕರಣಗಳ ಪೈಕಿ 16 ಪ್ರಕರಣಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಖುಲಾಸೆಗೊಂಡಿವೆ. ಇನ್ನುಳಿದ ಕೇವಲ 1 ಪ್ರಕರಣ ಕೂಡ ಅಂತಿಮ ಹಂತದಲ್ಲಿದ್ದು ಅದಕ್ಕೂ ಕೋರ್ಟ್ ಸ್ಟೇ ಕೊಟ್ಟಿದೆ. ಅಂದರೆ ಸದ್ಯ 41 ವರ್ಷದ ಸುನೀಲನ ಮೇಲೆ ಅಧಿಕೃತವಾಗಿ ಯಾವುದೇ ಸಕ್ರಿಯ ಪ್ರಕರಣಗಳು ಇಲ್ಲ. ಇನ್ನು ಇವನ ಬಾಲ್ಯವನ್ನು ನೋಡೋದಾದರೆ, ರೌಡಿ ಶೀಟರ್ ಸುನೀಲ ಕೃಷ್ಣಪ್ಪ ಹಾಗೂ ಲೀಲಾ ದಂಪತಿಗಳ 3 ಮಕ್ಕಳಲ್ಲಿ ಈತ ಹಿರಿಮಗ. ಜನವರಿ 6, 1981ರಲ್ಲಿ ರಾಜಾಜಿನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿದ ಈತನ ತಂದೆ ವೃತ್ತಿಯಲ್ಲಿ ಕಾರು ಚಾಲಕ, ತಾಯಿ ಮನೆ ಕೆಲಸ ಮಾಡ್ತಾ ಇದ್ರು. SSLC ಓದ್ತಾ ಇರುವಾಗ ಈತನಿಗೆ ಪಾರಿವಾಳ ಹಾರಿಸುವ ಕ್ರಿಕೆಟ್ ಆಡುವ ಹುಚ್ಚು ಇತ್ತು. ಕ್ರಿಕೆಟ್ ವಿಚಾರವಾಗಿ ದೊಡ್ಡವರೊಂದಿಗೆ ಜಗಳಗಳಾಗ್ತಾ ಇದ್ವು. ವಿಕೆಟ್ನಲ್ಲಿ ಹಲ್ಲೆ ಮಾಡಿದ್ದಕ್ಕಾಗಿ ಜೈಲು ಸೇರಿದ್ದ ಇವನು 1996ರಲ್ಲಿ ಗೆಳೆಯರ ಜೊತೆ ಸೇರಿಕೊಂಡು ಹೆಡ್ ಕಾನ್ಸ್ಟೇಬಲ್ ಶೆಟ್ಕಾಳಪ್ಪ ಎನ್ನುವವರನ್ನು ಹತ್ಯೆ ಮಾಡಿದ್ದ. ಜೈಲು ಸೇರಿದ ಈತನಿಗೆ ಜೊತೆಯಾದವರು ನಂತರದಲ್ಲಿ ಭೂಗತ ಜಗತ್ತಿನ ಎಂಟ್ರಿಗೆ ದಾರಿ ಮಾಡಿಕೊಟ್ರು. ಸುನೀಲನಿಗೆ ಒಬ್ಬ ತಮ್ಮ ಹಾಗೂ ತಂಗಿ ಇದ್ದಾರೆ. ತಮ್ಮ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈ ಸುನೀಲ ಸೌಮ್ಯ ಎಂಬಾಕೆಯನ್ನು ಪ್ರೀತಿಸಿ ಮದುವೆಯಾಗಿದ್ದಾನೆ. ರೌಡಿ ಜಗತ್ತಿನ ಜೊತೆಗೆ ಕೌಟುಂಬಿಕ ಜೀವನ ಆರಂಭಿಸಿದ್ದ ಈತ ಈಗ ರೌಡಿ ಚಟುವಟಿಕೆಗಳನ್ನು ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾನೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜಪೇಟೆಯಿಂದ BJP ಟಿಕೆಟ್ ತೆಗೆದುಕೊಳ್ಳುವ ಇರಾದೆಯಲ್ಲಿದ್ದ. ರೌಡಿಸಮ್ ಹಾಗೂ ರಾಜಕಾರಣ ಯಾವಾಗಲೂ ಜೊತೆಗೆ ಹೆಜ್ಜೆ ಹಾಕ್ತವೆ. ರಾಜಕೀಯ ತೆರೆಯ ಮುಂದಿನ ಕೆಲಸ ಮಾಡಿದರೆ ರೌಡಿಸಮ್ಮು ತೆರೆಯ ಹಿಂದಿನ ಕೆಲಸ ಮಾಡ್ತದೆ. ರೌಡಿಸಮ್ ಹಿನ್ನೆಲೆ ಇರುವ ಸೋ ಕಾಲ್ಡ್ ಡಾನ್ಗಳು ಈಗ ರಾಜಕೀಯಕ್ಕೆ ಬರಲು ಮುಂದಾಗಿದ್ದಾರೆ. ಇಂಥವರ ಪೈಕಿ ಸೈಲೆಂಟ್ ಸುನೀಲ ಸಹ ಒಬ್ಬ. ರಕ್ತದ ಇತಿಹಾಸ ಬರೆದಿದ್ದ ಸೈಲೆಂಟ್ ಸುನೀಲ ಈಗ ವೈಲೆಂಟ್ ಆಗಿಯೇ ರೌಡಿಸಮ್ ಲೋಕದಿಂದ ಹೊರಗೆ ಬಂದು ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾನೆ. ರಾಬರ್ಟ್ ರಾಘವ ಅಂದ್ರೆ